ಹಾಯ್, ಸ್ವಾಗತ ಎಲ್ಲರಿಗೂ ನನ್ನ ಚಾನಲ್ಗೆ. ಬನ್ನಿ, ಈ ದಿನ ಸೇವ್ ಮಾಡೋದು ಕಲಿಯೋಣ. ಇದು ಮಾಡೋಕ್ಕೆ ಬರೋರಿಗೆಲ್ಲ, ಮಾಡಲಿಕ್ಕೆ ಬರೋದೇ ಇಲ್ಲದವರಿಗೆ ಮಾತ್ರ. ಪ್ಲೀಸ್ ಮಾಡೋಕ್ಕೆ ಬರೋರು ಸ್ಕಿಪ್ ಮಾಡಿ. ಸೇವ್ ರೆಸಿಪಿ ಓಕೆನಾ? ಈಗ ಒಂದು ಲೋಟ ಕಡಲೆ ಹಿಟ್ಟು ತಗೊಂಡು ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಬೇಕು ಚೆನ್ನಾಗಿ. ಉಪ್ಪು ಬೇಕಾದಷ್ಟು ಉಪ್ಪು ಹಾಕಿ ನೀರು ಹಾಕಿ ಹದವಾಗಿ ಈ ಥರ ಹದವಾಗಿ ತೋರಿಸ್ತಿದ್ದೀನಲ್ಲ, ಅದಕ್ಕೆ ಕಲಿಸ್ಕೋಬೇಕು. ನೋಡಿ, ಕೈಯಿಂದ ಕಲಿಸ್ತಿದ್ದೀನಿ. ಎಲ್ಲರೂ ಸ್ಪೂನ್ ಬಳಸ್ತಾರೆ. ಸಾರಿ, ನನಗೆ ಇದೇ ಥರನೇ ಅದರಲ್ಲಿ ನನಗೆ ಚೆನ್ನಾಗಿ ಗೊತ್ತಾಗೋದು ಅದಕ್ಕೆ ನಾನು ಕೈಯಿಂದ ಮಾಡ್ತೀನಿ. ಯಾರು ಏನು ತಪ್ಪು ತಿಳ್ಕೊಬೇಡಿ. ಸ್ಪೂನಿಂದ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡಿದ್ಮೇಲೆ. ಆದರೆ ನನಗೆ ಇದೇ ಥರ ನಾನು ಕಲ್ತ್ಕೊಂಡಿರೋದು. ಇದೇ ಥರ ಸ್ವಚ್ಛವಾಗಿ ಎಲ್ಲ ಕೈ ತೊಳ್ಕೊಂಡು ನಾವು ಇದೇ ಥರನೇ ಅಡುಗೆ ಮಾಡೋದು. ಓಕೆನಾ? ಸಣ್ಣ ಜಾಲಿ. ಈಗ ಹೊರಡು ಪಾವು ಅಂದರೆ ಸೇವು ಬಿಲ್ಲೆ. ಇದು ಸೇವ್ ಮಾಡೋದು, ಖಾರ ಮಾಡೋದು. ಬಿಲ್ಲೆ ತಗೊಂಡು ಆ ಸೇವು ಪಾವಿಗೆಲ್ಲ ಹಾಕಿ ಈಗ ಎಣ್ಣೆ ಕಾಯಲಿಟ್ಟು ಒರಳಿಗೆ ಅದನ್ನು ತುಂಬಿಕೊಂಡು, ಒರಳಲ್ಲ, ಸೇವ್ ಪಾವ್ಗೆ ಹಿಟ್ಟನ್ನು ತುಂಬಿ ಎಣ್ಣೆ ಕಾದಾದ ಮೇಲೆ ಎಣ್ಣೆ ಮೀಡಿಯಮ್ಮಾಗಿ ಕಾಯಬೇಕು. ಸ್ವಲ್ಪ ಹಾಕಿ ನೋಡಬೇಕು, ಜಾಸ್ತಿ ಕಾಯಬಾರ್ದು, ಜಾಸ್ತಿ ಲೋ ಇದು ಕೂಡ ಇರಬಾರ್ದು. ಮೀಡಿಯಮ್ಮಾಗಿ ನೀಟಾಗಿ ಕಾದಿರಬೇಕು. ಸ್ವಲ್ಪ ಹಿಟ್ಟು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅದು ಮೇಲೆ ಎದ್ದು ಬರಬೇಕು. ಅಷ್ಟು ಕಾದರೆ ಸಾಕು. ಸೇವ್ಗೆ ಜಾಸ್ತಿ ಕಾದರೆ ಸಣ್ಣ ಕಡ್ಡಿ ಅಲ್ವಾ, ಕೆಂಪಗಾಗುತ್ತೆ. ಸ್ವಲ್ಪ ನೋಡಿ ಕಲಿಬೇಕಾದ್ರೆ ಈ ಟ್ರಿಕ್ಕನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಎಣ್ಣೆ ಕಾಯಿಸಿದ್ವಿ ಅಂದರೆ ಪೂರ್ತಿ ಲೋ ಇರಬಾರ್ದು, ಪೂರ್ತಿ ಎಣ್ಣೆ ಕಾಯಬಾರ್ದು. ನೋಡಿ ನಾನು ಹೆಂಗೆ ಗೊತ್ತಿದ್ದೀನಿ ಆ ಥರ ತಿರುಗಿಸ್ಕೋಬೇಕು. ಸೇವ್ ಪಾವು ಯಾವುದಿದ್ರೆ ಅದರಲ್ಲಿ ಆ ಮೆಥಡಲ್ಲಿ ಈ ಥರ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಬೇಯಲು ಬಿಡಬೇಕು. ಅದು ಬೇಯೋದು ಅಂದರೆ ನಮಗೆ ಇದು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ನನಗೆ. ಅದು ಎಣ್ಣೆ ಕುದಿಸುತ್ತಲ್ಲ, ಅದು ಸ್ವಲ್ಪ ನಿಲ್ಲುತ್ತೆ, ಸ್ಟಾಪ್ ಆಗುತ್ತೆ. ಅದನ್ನು ನಿಂತ ಮೇಲೆ ಮಗಚಿ ಕೆಂಪಗಾಗಕ್ಕೆ ಬಿಡಬಾರ್ದು. ಸೇವು ಕಲರ್ಫುಲ್ಲಾಗಿರಬೇಕು. ಎಣ್ಣೆ ಕಾಯಲಿದ್ರೂ ಚೆನ್ನಾಗಿ ಬರಲ್ಲ, ಎಣ್ಣೆ ಕಾದರೂ ಜಾಸ್ತಿ ಕಾದರೂ ಚೆನ್ನಾಗಿ ಬರಲ್ಲ. ಮೀಡಿಯಮ್ ಎಣ್ಣೆ ಕಾದಿರಬೇಕು. ಇದಕ್ಕೆ ಮೇನ್ ಟ್ರಿಕ್ಕು. ನೋಡಿಕೊಂಡು ಈಗ ಅದು ಆಗಿದ್ಮೇಲೆ ಸ್ವಲ್ಪ ಇರಿ, ತೆಗಿತೀನಿ. ನೋಡಿ ಇಷ್ಟಾಗಿದೆ. ಈಗ ಆಯಿತು ಅಂತ ಲೆಕ್ಕ. ಹೀಗೆ ತೆಗಿಯೋಣ. ಒಂದು ನಿಮಿಷ. ಅದು ಗರಿ ಗರಿ ಬರಬೇಕಂದ್ರೆ ಕಲರ್ ಮಾತ್ರ ನಾವು ಚೇಂಜ್ ಆಗೋಕ್ಕೆ ಬಿಡಬಾರ್ದು. ಆ ಎಣ್ಣೆಯಲ್ಲಿ ಮಾಡೋದೇ ಇದು ಒಂದು ಸಾಹಸ. ಇದು ಕಲಿತ್ರೆ ಸೇವ್ ಈಸಿಯಾಗಿ ಮಾಡಬಹುದು. ಸೇವ್ ರೆಡಿ. ನೋಡಿ, ಸೇವ್ ಈಗ ಸೇವ್ ರೆಡಿಯಾಗಿದೆ.